ನಮ್ಮ ಬಾಗಲಕೋಟೆ ಟೌನ್ ಮತ್ತು ನವನಗರ ಲಿಮಿಟಲ್ಲಿ ಈಗಾಗಲೇ ನಾವು ITMS ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದಕ್ಕೆ ಮೂರು ನಾಲ್ಕು ಇಂಪಾರ್ಟೆಂಟ್ ಭಾಗ ಇದೆ. ಒಂದು AI ಕ್ಯಾಮ್ರಾ, ಒಂದು ನಾರ್ಮಲ್ ಕ್ಯಾಮ್ರಾ, ಒಂದು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್. ಈಗಾಗಲೇ ಇದು ಮೂರು ಅಂಶ ಏನಿದೆ, ಈಗಾಗಲೇ 1 ವರ್ಷ ಆಯಿತು ಇದು ಆಪ್ರೇಟ್ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಪಾರ್ಟ್ ಏನಿದೆ, SOS ಪೋಲ್ಸ್, SOS ಸಿಸ್ಟಮ್ ಅಂತ ನಾವು 15 ಕಡೆ ಇರಕ್ಕೆ ಮಾಡಿಸಿದ್ದೀವಿ. ಈ SOS ಪೋಲ್ಸ್ದು ಏನು ವಿಶೇಷತೆ ಏನಿದೆ, ಅಲ್ಲಿ ಹಾಟ್ಲೈನ್ ಥರ ಒಂದು ನಮ್ಮ ಕಂಟ್ರೋಲ್ ರೂಮ್ಗೆ ನೇರವಾಗಿ ಕನೆಕ್ಷನ್ ಸೆಟಪ್ ಆಗುತ್ತೆ. ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನೇರವಾಗಿ ನಮ್ಮ ಕಂಟ್ರೋಲ್ ರೂಮ್ಗೆ ಯಾರಾದರೂ ಪಬ್ಲಿಕ್ ಏನಾದರೂ ಇಶ್ಯೂ ಇದ್ದರೆ, ಏನು ಕ್ರೈಮ್ ಆಗ್ತಾ ಇದ್ದರೆ, ಅವ್ರ ಮುಂದೆ ಏನಾದರೂ ಆಕ್ಸಿಡೆಂಟ್ ಆಗ್ತಾ ಇದ್ದರೆ, ಏನಾದರೂ ಗಲಾಟೆ ಆಗ್ತಾ ಇದ್ದರೆ, ಅವರಿಗೆ ಬೇರೆ ಇಲಾಖೆ ಆ್ಯಂಬುಲೆನ್ಸ್ ಹೇಳಿ ಅಥವಾ ಬೇರೆ ಫೈರ್ ಇಲಾಖೆಯಿಂದ ಏನಾದರೂ ಸಹಾಯ ಬೇಕಾಗತ್ತೆ, ಎನಿ ಎಮರ್ಜೆನ್ಸಿ ರೆಸ್ಪಾನ್ಸ್, ಎನಿ ಎಮರ್ಜೆನ್ಸಿ ನೀಡ್ ಇದ್ದರೆ ಇಮಿಡಿಯೇಟ್ಲಿ ಅವರು ಆ ಪಾಯಿಂಟಲ್ಲಿ ಬಟನ್ ಪ್ರೆಸ್ ಮಾಡಿ ನಮ್ಮ ಕಂಟ್ರೋಲ್ ರೂಮಲ್ಲಿ 24/7 ಇಲ್ಲಿ ಸಿಬ್ಬಂದಿ ಇರ್ತಾರೆ, ಇಮಿಡಿಯೇಟ್ಲಿ ಅವರಿಗೆ ಮಾತಾಡಬಹುದು. ಇದಕ್ಕಿಂತ ಮುಂಚೆ ನಮ್ಮ 112 ಸಿಸ್ಟಮಲ್ಲಿ ಏನಿತ್ತು, ಅವರು ಫೋನ್ ಮಾಡ್ತಾರೆ, ಅದಕ್ಕೆ ನಮಗೆ ಡಿಲೇ 1 to 2 ಮಿನಿಟ್ಸ್ ಆಗುತ್ತೆ ಮತ್ತು ನಾವು ಕನೆಕ್ಟ್ ಮಾಡ್ತೀವಿ. ಆ ಡಿಲೇಗೆ ಕೂಡ ನಾವು ಈಗ ಕಮ್ಮಿ ಮಾಡಿದ್ದೀವಿ. ಇಮಿಡಿಯೇಟ್ಲಿ ಬಟನ್ ಪ್ರೆಸ್ ಮಾಡಿ ಮಾತಾಡಬಹುದು, ನಮ್ಮ ಕಂಟ್ರೋಲ್ ರೂಮ್ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ. ಪಬ್ಲಿಕ್ಗೆ ಇಮಿಡಿಯೇಟ್ಲಿ ವಿದಿನ್ 2 to 3 ಮಿನಿಟ್ಸ್ ಸಹಾಯ ಸಿಗುತ್ತೆ. ಮತ್ತು ಇದು 1-to-1 ಸಿಸ್ಟಮ್ ಇದೆ. ಅಂದರೆ ಅವರು ನಮಗೆ ಮಾತಾಡ್ತಾರೆ, ನಮ್ಮ ಕಂಟ್ರೋಲ್ ರೂಮ್ ಅವರು ಕೂಡ ಅವರಿಗೆ ನಿರಂತರವಾಗಿ ಮಾತಾಡ್ತಾರೆ. ಅಲ್ಲಿ ತನಕ ಸಹಾಯ ಆಗಿಲ್ಲ ಅಂದರೆ ಅಲ್ಲಿ ತನಕ ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡ್ತಾರೆ, ಧೈರ್ಯ ತುಂಬ್ತಾರೆ. ರಾಜ್ಯದಲ್ಲಿ ಎಷ್ಟೆಂದು ನನ್ನ ಗಮನಕ್ಕೆ ಬೆಂಗಳೂರಲ್ಲಿ ಒಂದು ಕಡೆ ಇದೆ, ಗದಗಲ್ಲಿ ಒಂದು ಕಡೆ ಇದೆ, ಬಾಗಲಕೋಟೆಯಲ್ಲಿ ಒಂದು ಕಡೆ ಇದೆ. ಬಹುಶಃ ಅದರ್ ಡಿಸ್ಟ್ರಿಕ್ಸ್ ಇದು ಬೆಸ್ಟ್ ಪ್ರಾಕ್ಟೀಸಸಲ್ಲಿ ಕೌಂಟ್ ಆಗುತ್ತೆ. ಬೇರೆ ಬೇರೆ ಜಿಲ್ಲೆಯವರು ಕೂಡ ಯಾವ ರೀತಿ ಇದು ಆಪ್ರೇಟ್ ಆಗ್ತಾ ಇದೆ, ಅವರು ಕೂಡ ಬೇರೆ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇರಬಹುದು. ಬಟ್ ನನ್ನ ಗಮನಕ್ಕೆ ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತು ನಾನು ಮಾಧ್ಯಮ ಮುಖಾಂತರ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರ ಕಡೆಯಿಂದ ಕೂಡ ಪ್ರಚಾರ ಹೋಗಬೇಕು ಪಬ್ಲಿಕ್ಗೆ. ಏನಾದರೂ ಸಮಸ್ಯೆ ಬಂದರೆ ದಯವಿಟ್ಟು ಅದನ್ನು ಬಳಸಿ. ನಮಗೆ ಇನ್ನೂ ಬೇರೆ ಬೇರೆ ವ್ಯವಸ್ಥೆ ಇರುತ್ತೆ, ಬಟ್ ಇದನ್ನು ಬಳಸಿದರೆ ನಮಗೆ ಇನ್ನೂ ಪಬ್ಲಿಕ್ಗೆ ಬೇಗ ಸರ್ವಿಸ್ ಮುಟ್ಟಬಹುದು. ನಮ್ಮ ಬಾಗಲಕೋಟೆ ಟೌನ್ ಮತ್ತು ನವನಗರ ಲಿಮಿಟಲ್ಲಿ ಈಗಾಗಲೇ ನಾವು ITMS ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದಕ್ಕೆ ಮೂರು ನಾಲ್ಕು ಇಂಪಾರ್ಟೆಂಟ್ ಭಾಗ ಇದೆ. ಒಂದು AI ಕ್ಯಾಮ್ರಾ, ಒಂದು ನಾರ್ಮಲ್ ಕ್ಯಾಮ್ರಾ, ಒಂದು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್. ಈಗಾಗಲೇ ಇದು ಮೂರು ಅಂಶ ಏನಿದೆ, ಈಗಾಗಲೇ 1 ವರ್ಷ ಆಯಿತು ಇದು ಆಪ್ರೇಟ್ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಪಾರ್ಟ್ ಏನಿದೆ, SOS ಪೋಲ್ಸ್, SOS ಸಿಸ್ಟಮ್ ಅಂತ ನಾವು 15 ಕಡೆ ಇರಕ್ಕೆ ಮಾಡಿಸಿದ್ದೀವಿ. ಈ SOS ಪೋಲ್ಸ್ದು ಏನು ವಿಶೇಷತೆ ಏನಿದೆ, ಅಲ್ಲಿ ಹಾಟ್ಲೈನ್ ಥರ ಒಂದು ನಮ್ಮ ಕಂಟ್ರೋಲ್ ರೂಮ್ಗೆ ನೇರವಾಗಿ ಕನೆಕ್ಷನ್ ಸೆಟಪ್ ಆಗುತ್ತೆ. ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನೇರವಾಗಿ ನಮ್ಮ ಕಂಟ್ರೋಲ್ ರೂಮ್ಗೆ ಯಾರಾದರೂ ಪಬ್ಲಿಕ್ ಏನಾದರೂ ಇಶ್ಯೂ ಇದ್ದರೆ, ಏನು ಕ್ರೈಮ್ ಆಗ್ತಾ ಇದ್ದರೆ, ಅವ್ರ ಮುಂದೆ ಏನಾದರೂ ಆಕ್ಸಿಡೆಂಟ್ ಆಗ್ತಾ ಇದ್ದರೆ, ಏನಾದರೂ ಗಲಾಟೆ ಆಗ್ತಾ ಇದ್ದರೆ, ಅವರಿಗೆ ಬೇರೆ ಇಲಾಖೆ ಆ್ಯಂಬುಲೆನ್ಸ್ ಹೇಳಿ ಅಥವಾ ಬೇರೆ ಫೈರ್ ಇಲಾಖೆಯಿಂದ ಏನಾದರೂ ಸಹಾಯ ಬೇಕಾಗತ್ತೆ, ಎನಿ ಎಮರ್ಜೆನ್ಸಿ ರೆಸ್ಪಾನ್ಸ್, ಎನಿ ಎಮರ್ಜೆನ್ಸಿ ನೀಡ್ ಇದ್ದರೆ ಇಮಿಡಿಯೇಟ್ಲಿ ಅವರು ಆ ಪಾಯಿಂಟಲ್ಲಿ ಬಟನ್ ಪ್ರೆಸ್ ಮಾಡಿ ನಮ್ಮ ಕಂಟ್ರೋಲ್ ರೂಮಲ್ಲಿ 24/7 ಇಲ್ಲಿ ಸಿಬ್ಬಂದಿ ಇರ್ತಾರೆ, ಇಮಿಡಿಯೇಟ್ಲಿ ಅವರಿಗೆ ಮಾತಾಡಬಹುದು. ಇದಕ್ಕಿಂತ ಮುಂಚೆ ನಮ್ಮ 112 ಸಿಸ್ಟಮಲ್ಲಿ ಏನಿತ್ತು, ಅವರು ಫೋನ್ ಮಾಡ್ತಾರೆ, ಅದಕ್ಕೆ ನಮಗೆ ಡಿಲೇ 1 to 2 ಮಿನಿಟ್ಸ್ ಆಗುತ್ತೆ ಮತ್ತು ನಾವು ಕನೆಕ್ಟ್ ಮಾಡ್ತೀವಿ. ಆ ಡಿಲೇಗೆ ಕೂಡ ನಾವು ಈಗ ಕಮ್ಮಿ ಮಾಡಿದ್ದೀವಿ. ಇಮಿಡಿಯೇಟ್ಲಿ ಬಟನ್ ಪ್ರೆಸ್ ಮಾಡಿ ಮಾತಾಡಬಹುದು, ನಮ್ಮ ಕಂಟ್ರೋಲ್ ರೂಮ್ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ. ಪಬ್ಲಿಕ್ಗೆ ಇಮಿಡಿಯೇಟ್ಲಿ ವಿದಿನ್ 2 to 3 ಮಿನಿಟ್ಸ್ ಸಹಾಯ ಸಿಗುತ್ತೆ. ಮತ್ತು ಇದು 1-to-1 ಸಿಸ್ಟಮ್ ಇದೆ. ಅಂದರೆ ಅವರು ನಮಗೆ ಮಾತಾಡ್ತಾರೆ, ನಮ್ಮ ಕಂಟ್ರೋಲ್ ರೂಮ್ ಅವರು ಕೂಡ ಅವರಿಗೆ ನಿರಂತರವಾಗಿ ಮಾತಾಡ್ತಾರೆ. ಅಲ್ಲಿ ತನಕ ಸಹಾಯ ಆಗಿಲ್ಲ ಅಂದರೆ ಅಲ್ಲಿ ತನಕ ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡ್ತಾರೆ, ಧೈರ್ಯ ತುಂಬ್ತಾರೆ. ರಾಜ್ಯದಲ್ಲಿ ಎಷ್ಟೆಂದು ನನ್ನ ಗಮನಕ್ಕೆ ಬೆಂಗಳೂರಲ್ಲಿ ಒಂದು ಕಡೆ ಇದೆ, ಗದಗಲ್ಲಿ ಒಂದು ಕಡೆ ಇದೆ, ಬಾಗಲಕೋಟೆಯಲ್ಲಿ ಒಂದು ಕಡೆ ಇದೆ. ಬಹುಶಃ ಅದರ್ ಡಿಸ್ಟ್ರಿಕ್ಸ್ ಇದು ಬೆಸ್ಟ್ ಪ್ರಾಕ್ಟೀಸಸಲ್ಲಿ ಕೌಂಟ್ ಆಗುತ್ತೆ. ಬೇರೆ ಬೇರೆ ಜಿಲ್ಲೆಯವರು ಕೂಡ ಯಾವ ರೀತಿ ಇದು ಆಪ್ರೇಟ್ ಆಗ್ತಾ ಇದೆ, ಅವರು ಕೂಡ ಬೇರೆ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇರಬಹುದು. ಬಟ್ ನನ್ನ ಗಮನಕ್ಕೆ ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತು ನಾನು ಮಾಧ್ಯಮ ಮುಖಾಂತರ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರ ಕಡೆಯಿಂದ ಕೂಡ ಪ್ರಚಾರ ಹೋಗಬೇಕು ಪಬ್ಲಿಕ್ಗೆ. ಏನಾದರೂ ಸಮಸ್ಯೆ ಬಂದರೆ ದಯವಿಟ್ಟು ಅದನ್ನು ಬಳಸಿ. ನಮಗೆ ಇನ್ನೂ ಬೇರೆ ಬೇರೆ ವ್ಯವಸ್ಥೆ ಇರುತ್ತೆ, ಬಟ್ ಇದನ್ನು ಬಳಸಿದರೆ ನಮಗೆ ಇನ್ನೂ ಪಬ್ಲಿಕ್ಗೆ ಬೇಗ ಸರ್ವಿಸ್ ಮುಟ್ಟಬಹುದು. ನಮ್ಮ ಬಾಗಲಕೋಟೆ ಟೌನ್ ಮತ್ತು ನವನಗರ ಲಿಮಿಟಲ್ಲಿ ಈಗಾಗಲೇ ನಾವು ITMS ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದಕ್ಕೆ ಮೂರು ನಾಲ್ಕು ಇಂಪಾರ್ಟೆಂಟ್ ಭಾಗ ಇದೆ. ಒಂದು AI ಕ್ಯಾಮ್ರಾ, ಒಂದು ನಾರ್ಮಲ್ ಕ್ಯಾಮ್ರಾ, ಒಂದು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್. ಈಗಾಗಲೇ ಇದು ಮೂರು ಅಂಶ ಏನಿದೆ, ಈಗಾಗಲೇ 1 ವರ್ಷ ಆಯಿತು ಇದು ಆಪ್ರೇಟ್ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಪಾರ್ಟ್ ಏನಿದೆ, SOS ಪೋಲ್ಸ್, SOS ಸಿಸ್ಟಮ್ ಅಂತ ನಾವು 15 ಕಡೆ ಇರಕ್ಕೆ ಮಾಡಿಸಿದ್ದೀವಿ. ಈ SOS ಪೋಲ್ಸ್ದು ಏನು ವಿಶೇಷತೆ ಏನಿದೆ, ಅಲ್ಲಿ ಹಾಟ್ಲೈನ್ ಥರ ಒಂದು ನಮ್ಮ ಕಂಟ್ರೋಲ್ ರೂಮ್ಗೆ ನೇರವಾಗಿ ಕನೆಕ್ಷನ್ ಸೆಟಪ್ ಆಗುತ್ತೆ. ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನೇರವಾಗಿ ನಮ್ಮ ಕಂಟ್ರೋಲ್ ರೂಮ್ಗೆ ಯಾರಾದರೂ ಪಬ್ಲಿಕ್ ಏನಾದರೂ ಇಶ್ಯೂ ಇದ್ದರೆ, ಏನು ಕ್ರೈಮ್ ಆಗ್ತಾ ಇದ್ದರೆ, ಅವ್ರ ಮುಂದೆ ಏನಾದರೂ ಆಕ್ಸಿಡೆಂಟ್ ಆಗ್ತಾ ಇದ್ದರೆ, ಏನಾದರೂ ಗಲಾಟೆ ಆಗ್ತಾ ಇದ್ದರೆ, ಅವರಿಗೆ ಬೇರೆ ಇಲಾಖೆ ಆ್ಯಂಬುಲೆನ್ಸ್ ಹೇಳಿ ಅಥವಾ ಬೇರೆ ಫೈರ್ ಇಲಾಖೆಯಿಂದ ಏನಾದರೂ ಸಹಾಯ ಬೇಕಾಗತ್ತೆ, ಎನಿ ಎಮರ್ಜೆನ್ಸಿ ರೆಸ್ಪಾನ್ಸ್,
ಎನಿ ಎಮರ್ಜೆನ್ಸಿ ನೀಡ್ ಇದ್ದರೆ ಇಮಿಡಿಯೇಟ್ಲಿ ಅವರು ಆ ಪಾಯಿಂಟಲ್ಲಿ ಬಟನ್ ಪ್ರೆಸ್ ಮಾಡಿ ನಮ್ಮ ಕಂಟ್ರೋಲ್ ರೂಮಲ್ಲಿ 24/7 ಇಲ್ಲಿ ಸಿಬ್ಬಂದಿ ಇರ್ತಾರೆ, ಇಮಿಡಿಯೇಟ್ಲಿ ಅವರಿಗೆ ಮಾತಾಡಬಹುದು. ಇದಕ್ಕಿಂತ ಮುಂಚೆ ನಮ್ಮ 112 ಸಿಸ್ಟಮಲ್ಲಿ ಏನಿತ್ತು, ಅವರು ಫೋನ್ ಮಾಡ್ತಾರೆ, ಅದಕ್ಕೆ ನಮಗೆ ಡಿಲೇ 1 to 2 ಮಿನಿಟ್ಸ್ ಆಗುತ್ತೆ ಮತ್ತು ನಾವು ಕನೆಕ್ಟ್ ಮಾಡ್ತೀವಿ. ಆ ಡಿಲೇಗೆ ಕೂಡ ನಾವು ಈಗ ಕಮ್ಮಿ ಮಾಡಿದ್ದೀವಿ. ಇಮಿಡಿಯೇಟ್ಲಿ ಬಟನ್ ಪ್ರೆಸ್ ಮಾಡಿ ಮಾತಾಡಬಹುದು, ನಮ್ಮ ಕಂಟ್ರೋಲ್ ರೂಮ್ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ. ಪಬ್ಲಿಕ್ಗೆ ಇಮಿಡಿಯೇಟ್ಲಿ ವಿದಿನ್ 2 to 3 ಮಿನಿಟ್ಸ್ ಸಹಾಯ ಸಿಗುತ್ತೆ. ಮತ್ತು ನಮ್ಮ ಇದು 1-to-1 ಸಿಸ್ಟಮ್ ಇದೆ, ಅಂದರೆ ಅವರು ನಮಗೆ ಮಾತಾಡ್ತಾರೆ, ನಮ್ಮ ಕಂಟ್ರೋಲ್ ರೂಮ್ ಅವರು ಕೂಡ ಅವರಿಗೆ ನಿರಂತರವಾಗಿ ಮಾತಾಡ್ತಾರೆ. ಅಲ್ಲಿ ತನಕ ಸಹಾಯ ಆಗಿಲ್ಲ ಅಂದರೆ ಅಲ್ಲಿ ತನಕ ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡ್ತಾರೆ, ಧೈರ್ಯ ತುಂಬ್ತಾರೆ. ರಾಜ್ಯದಲ್ಲಿ ಎಷ್ಟೇನು ಸರ್ ಇದು? ನನ್ನ ಗಮನಕ್ಕೆ ಬೆಂಗಳೂರಲ್ಲಿ ಒಂದು ಕಡೆ ಇದೆ, ಗದಗಲ್ಲಿ ಒಂದು ಕಡೆ ಇದೆ, ಬಾಗಲಕೋಟೆಯಲ್ಲಿ ಒಂದು ಕಡೆ ಇದೆ. ಬಹುಶಃ ಅದರ್ ಡಿಸ್ಟ್ರಿಕ್ಸ್ ಇದು ಬೆಸ್ಟ್ ಪ್ರಾಕ್ಟೀಸಸಲ್ಲಿ ಕೌಂಟ್ ಆಗುತ್ತೆ. ಬೇರೆ ಬೇರೆ ಜಿಲ್ಲೆಯವರು ಕೂಡ ಯಾವ ರೀತಿ ಇದು ಆಪ್ರೇಟ್ ಆಗ್ತಾ ಇದೆ, ಅವರು ಕೂಡ ಬೇರೆ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇರಬಹುದು. ಬಟ್ ನನ್ನ ಗಮನಕ್ಕೆ ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತು ನಾನು ಮಾಧ್ಯಮ ಮುಖಾಂತರ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರ ಕಡೆಯಿಂದ ಕೂಡ ಪ್ರಚಾರ ಹೋಗಬೇಕು ಪಬ್ಲಿಕ್ಗೆ. ಏನಾದರೂ ಸಮಸ್ಯೆ ಬಂದರೆ ದಯವಿಟ್ಟು ಅದನ್ನು ಬಳಸಿ. ನಮಗೆ ಇನ್ನೂ ಬೇರೆ ಬೇರೆ ವ್ಯವಸ್ಥೆ ಇರುತ್ತೆ, ಬಟ್ ಇದನ್ನು ಬಳಸಿದರೆ ನಮಗೆ ಇನ್ನೂ ಪಬ್ಲಿಕ್ಗೆ ಬೇಗ ಸರ್ವಿಸ್ ಮುಟ್ಟಬಹುದು. ನಮ್ಮ ಬಾಗಲಕೋಟೆ ಟೌನ್ ಮತ್ತು ನವನಗರ್ ಲಿಮಿಟಲ್ಲಿ ಈಗಾಗಲೇ ನಾವು ITMS ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದನ್ನು ಅದಕ್ಕೆ 3-4 ಇಂಪಾರ್ಟೆಂಟ್ ಭಾಗ ಇದೆ. ಒಂದು AI ಕ್ಯಾಮ್ರಾ, ಒಂದು ನಾರ್ಮಲ್ ಕ್ಯಾಮ್ರಾ, ಒಂದು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್. ಈಗಾಗಲೇ ಇದು 3 ಅಂಶ ಏನಿದೆ, ಈಗಾಗಲೇ 1 ವರ್ಷ ಆಯಿತು ಇದು ಆಪ್ರೇಟ್ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಪಾರ್ಟ್ ಏನಿದೆ, SOS ಪೋಲ್ಸ್, SOS ಸಿಸ್ಟಮ್ ಅಂತ ನಾವು 15 ಕಡೆ ಇರಕ್ಕೆ ಮಾಡಿಸಿದ್ದೀವಿ. ಈ SOS ಪೋಲ್ಸ್ದು ಏನು ವಿಶೇಷತೆ ಏನಿದೆ, ಅಲ್ಲಿ ಹಾಟ್ಲೈನ್ ಥರ ಒಂದು ನಮ್ಮ ಕಂಟ್ರೋಲ್ ರೂಮ್ಗೆ ನೇರವಾಗಿ ಕನೆಕ್ಷನ್ ಸೆಟಪ್ ಆಗುತ್ತೆ. ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನೇರವಾಗಿ ನಮ್ಮ ಕಂಟ್ರೋಲ್ ರೂಮ್ಗೆ ಯಾರಾದರೂ ಪಬ್ಲಿಕ್ ಏನಾದರೂ ಇಶ್ಯೂ ಇದ್ದರೆ, ಏನು ಕ್ರೈಮ್ ಆಗ್ತಾ ಇದ್ದರೆ, ಅವ್ರ ಮುಂದೆ ಏನಾದರೂ ಆಕ್ಸಿಡೆಂಟ್ ಆಗ್ತಾ ಇದ್ದರೆ, ಏನಾದರೂ ಗಲಾಟೆ ಆಗ್ತಾ ಇದ್ದರೆ, ಅವರಿಗೆ ಬೇರೆ ಇಲಾಖೆ ಆ್ಯಂಬುಲೆನ್ಸ್ ಇರಲಿ ಅಥವಾ ಬೇರೆ ಫೈರ್ ಇಲಾಖೆಯಿಂದ ಏನಾದರೂ ಸಹಾಯ ಬೇಕಾಗಿದ್ದರೆ, ಎನಿ ಎಮರ್ಜೆನ್ಸಿ ರೆಸ್ಪಾನ್ಸ್, ಎನಿ ಎಮರ್ಜೆನ್ಸಿ ನೀಡ್ ಇದ್ದರೆ ಇಮಿಡಿಯೇಟ್ಲಿ ಅವರು ಆ ಪಾಯಿಂಟಲ್ಲಿ ಬಟನ್ ಪ್ರೆಸ್ ಮಾಡಿ ನಮ್ಮ ಕಂಟ್ರೋಲ್ ರೂಮಲ್ಲಿ 24/7 ಇಲ್ಲಿ ಸಿಬ್ಬಂದಿ ಇರ್ತಾರೆ, ಇಮಿಡಿಯೇಟ್ಲಿ ಅವರಿಗೆ ಮಾತಾಡಬಹುದು. ಇದಕ್ಕಿಂತ ಮುಂಚೆ ನಮ್ಮ 112 ಸಿಸ್ಟಮಲ್ಲಿ ಏನಿತ್ತು, ಅವರು ಫೋನ್ ಮಾಡ್ತಾರೆ, ಅದಕ್ಕೆ ನಮಗೆ ಡಿಲೇ 1 to 2 ಮಿನಿಟ್ಸ್ ಆಗುತ್ತೆ ಮತ್ತು ನಾವು ಕನೆಕ್ಟ್ ಮಾಡ್ತೀವಿ. ಆ ಡಿಲೇಗೆ ಕೂಡ ನಾವು ಈಗ ಕಮ್ಮಿ ಮಾಡಿದ್ದೀವಿ. ಇಮಿಡಿಯೇಟ್ಲಿ ಬಟನ್ ಪ್ರೆಸ್ ಮಾಡಿ ಮಾತಾಡಬಹುದು, ನಮ್ಮ ಕಂಟ್ರೋಲ್ ರೂಮ್ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ. ಪಬ್ಲಿಕ್ಗೆ ಇಮಿಡಿಯೇಟ್ಲಿ ವಿದಿನ್ 2 to 3 ಮಿನಿಟ್ಸ್ ಸಹಾಯ ಸಿಗುತ್ತೆ. ಮತ್ತು ನಮ್ಮ ಇದು 1-to-1 ಸಿಸ್ಟಮ್ ಇದೆ, ಅಂದರೆ ಅವರು ನಮಗೆ ಮಾತಾಡ್ತಾರೆ, ನಮ್ಮ ಕಂಟ್ರೋಲ್ ರೂಮ್ ಅವರು ಕೂಡ ಅವರಿಗೆ ನಿರಂತರವಾಗಿ ಮಾತಾಡ್ತಾರೆ. ಅಲ್ಲಿ ತನಕ ಸಹಾಯ ಆಗಿಲ್ಲ ಅಂದರೆ ಅಲ್ಲಿ ತನಕ ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡ್ತಾರೆ, ಧೈರ್ಯ ತುಂಬ್ತಾರೆ. ರಾಜ್ಯದಲ್ಲಿ ಎಷ್ಟೇನು ಸರ್ ಇದು? ನನ್ನ ಗಮನಕ್ಕೆ ಬೆಂಗಳೂರಲ್ಲಿ ಒಂದು ಕಡೆ ಇದೆ, ಗದಗಲ್ಲಿ ಒಂದು ಕಡೆ ಇದೆ, ಬಾಗಲಕೋಟೆಯಲ್ಲಿ ಒಂದು ಕಡೆ ಇದೆ. ಬಹುಶಃ ಅದರ್ ಡಿಸ್ಟ್ರಿಕ್ಸ್ ಇದು ಬೆಸ್ಟ್ ಪ್ರಾಕ್ಟೀಸಸಲ್ಲಿ ಕೌಂಟ್ ಆಗುತ್ತೆ. ಬೇರೆ ಬೇರೆ ಜಿಲ್ಲೆಯವರು ಕೂಡ ಯಾವ ರೀತಿ ಇದು ಆಪ್ರೇಟ್ ಆಗ್ತಾ ಇದೆ, ಅವರು ಕೂಡ ಬೇರೆ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇರಬಹುದು. ಬಟ್ ನನ್ನ ಗಮನಕ್ಕೆ ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತು ನಾನು ಮಾಧ್ಯಮ ಮುಖಾಂತರ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರ ಕಡೆಯಿಂದ ಕೂಡ ಪ್ರಚಾರ ಹೋಗಬೇಕು ಪಬ್ಲಿಕ್ಗೆ. ಏನಾದರೂ ಸಮಸ್ಯೆ ಬಂದರೆ ದಯವಿಟ್ಟು ಅದನ್ನು ಬಳಸಿ. ನಮಗೆ ಇನ್ನೂ ಬೇರೆ ಬೇರೆ ವ್ಯವಸ್ಥೆ ಇರುತ್ತೆ, ಬಟ್ ಇದನ್ನು ಬಳಸಿದರೆ ನಮಗೆ ಇನ್ನೂ ಪಬ್ಲಿಕ್ಗೆ ಬೇಗ ಸರ್ವಿಸ್ ಮುಟ್ಟಬಹುದು.